Good morning, student. Myself, Dr. L. Manju Bhargavi, Assistant Professor, Government First Grade College, Madhugiri. Session number 50. Topic: Objectives of Venture Capital. Subject: Commerce, and the paper is Indian Financial System. Semester 4th semester BCom students of Tumkur University. The objective of the learning is to familiarize the students with the concept of objective of venture capital. The students will be able to understand the concept of venture capital, objectives of venture capital after this session. Let's look into the introduction to venture capital. Venture capital is a financial capital provided to the early stage, high potential, high risk growth startup companies. ಇನಿಷಿಯಲಿ ಹೊಸದಾಗಿ ಸ್ಟಾರ್ಟ್ ಮಾಡೋ ಅಂಥದ್ದು, ಹಾಗೆ ಹೊಸ ಸ್ಟಾರ್ಟಪ್ಗಳು, ಹೊಸದಾಗಿ ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಮಾಡೋವಂಥ ಕಂಪನಿಗೆ ಫಂಡ್ ಮಾಡೋವಂಥದ್ದು ವೆಂಚರ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. The venture capital fund makes money by owning equity in the companies it invests in, which usually have a novel technology or business model in high technology industries such as biotechnology, IT software, etc. ಸೊ ಈ ಒಂದು ವೆಂಚರ್ ಕ್ಯಾಪಿಟಲ್ ಏನಿದೆ, ಇಟ್ಸ್ ಪ್ರೊವೈಡೆಡ್ ಟು ಅರ್ಲಿ ಸ್ಟೇಜ್, ಹೈ ಪೊಟೆನ್ಷಿಯಲ್ ಮತ್ತು ಹೈ ರಿಸ್ಕ್ ಗ್ರೋತ್ ಇರುತ್ತೆ. ಹಾಗಾಗಿ ಈ ಒಂದು ಕಂಪನೀಸ್ಗಳು ಜನರಲಿ ಒಂದು ಹೊಸದಾಗಿ ನೂತನ ವಿಧಾನದಾಗಿ ಇದನ್ನು ಟೆಕ್ನಾಲಜೀಸ್ ಬಳಸ್ಕೊಂಡು, ವಿನೂತವಾಗಿ ಇರುವಂಥ ಟೆಕ್ನಾಲಜಿ ಬಳಸ್ಕೊಂಡು ಸ್ಟಾರ್ಟ್ ಮಾಡುವಂಥ ಕಂಪನಿಗೆ ಇಶ್ಯೂ ಮಾಡ್ತಾರೆ. ಎಸ್ಪೆಷಲಿ ಲೈಕ್ ಬಯೋಟೆಕ್ನಾಲಜಿಗಳು ಮತ್ತು IT ಸಾಫ್ಟ್ವೇರ್ ಟೆಕ್ನಾಲಜೀಸ್ ಇಂಡಸ್ಟ್ರೀಸ್ ಎಟ್ಸೆಟ್ರಾ. The objective of the venture capital, first thing is encourage indigenous technology and commercial application. ಮೊದಲನೇದಾಗಿ ಈ ಒಂದು ಹೊಸ ಟೆಕ್ನಾಲಜಿ, ವಿನೂತವಾಗಿ ಹೊಸದಾಗಿ ಇರುವಂಥ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಈ ಒಂದು ಕಮರ್ಷಿಯಲ್ ಅಪ್ಲಿಕೇಶನ್, ಈ ಒಂದು ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಿಸೋದು ವೆಂಚರ್ ಕ್ಯಾಪಿಟಲ್. ಹಾಗೆ ಅಡಾಪ್ಟ್ ಆ್ಯಂಡ್ ಮಾಡಿಫೈ ಇಂಪೋರ್ಟೆಡ್ ಟೆಕ್ನಾಲಜಿ ಫಾರ್ ಇಂಡಿಯನ್ ಎನ್ವಿರಾನ್ಮೆಂಟ್. ಅದೇ ರೀತಿ ಇನ್ನೊಂದು ಉದ್ದೇಶ ಬಂದು ಹೊಸ ಟೆಕ್ನಾಲಜಿನ ಇಂಪೋರ್ಟ್ ಆಗಿರುವಂಥ ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡು ಈ ಒಂದು ಇಂಡಿಯನ್ ಎನ್ವಿರಾನ್ಮೆಂಟ್ಗೆ ಸೂಟ್ ಆಗೋ ರೀತಿ ಸ್ಟಾರ್ಟಪ್ ಮಾಡೋ ಕಂಪನಿಗಳಿಗೆ ಸಹಾಯ ಮಾಡೋದು ಈ ಒಂದು ವೆಂಚರ್ ಕ್ಯಾಪಿಟಲ್ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತು ಸೆಟ್ಟಿಂಗ್ ಅಪ್ ಪೈಲಟ್ ಪ್ರಾಜೆಕ್ಟ್ಸ್. ಯಾವುದೇ ಒಂದು ಸ್ಟಾರ್ಟಪ್ ಅಥವಾ ವೆಂಚರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಒಂದು ಪೈಲಟ್ ಪ್ರಾಜೆಕ್ಟ್ ಅಂದರೆ ಒಂದು ಇನಿಷಿಯಲ್ ಸ್ಟೇಜ್ ಆಗಿ ವಿ ಕ್ಯಾನ್ ಸೇ ಒಂದು ಮಾಡೆಲ್ ಪ್ರಾಜೆಕ್ಟ್ ಥರ ಚೆಕ್ ಮಾಡೋವಂಥದ್ದು ಪೈಲಟ್ ಪ್ರಾಜೆಕ್ಟ್ನ ಸೆಟ್ ಮಾಡೋದಕ್ಕೆ ಈ ಒಂದು ವೆಂಚರ್ ಕ್ಯಾಪಿಟಲ್ ಫಂಡನ್ನು ಒದಗಿಸ್ಕೊಡುತ್ತೆ. ಹಾಗೆ ಟೆಕ್ನಾಲಜಿಕಲ್ ಇನೋವೇಷನ್ಸ್ ಆ್ಯಂಡ್ ಮಾಡರ್ನೈಸೇಷನ್, ಎಸ್ಪೆಷಲಿ ಔಟ್ಡೇಟೆಡ್ ಇಂಡಸ್ಟ್ರೀಸ್, ಔಟ್ಡೇಟೆಡ್ ಟೆಕ್ನಾಲಜಿನ ಬಳಸ್ಕೊಂಡು ಮಾಡ್ತಕ್ಕಂಥ ಬಿಸ್ನೆಸ್ನ ಅಲ್ಲದೆ ಹೊಸದಾಗಿ ಇನ್ನೋವೇಟಿವ್ ಆಗಿ ಹಾಗೆ ಹೊಸ ಐಡಿಯಾಸ್ ಜನರೇಟ್ ಮಾಡಿಕೊಂಡು ಮಾಡರ್ನೈಸೇಷನ್ ಆಗಿ ಬಿಸ್ನೆಸ್ ಮಾಡುವಂಥ ಸ್ಟಾರ್ಟಪ್ಸ್ಗೆ ಈ ಒಂದು ವೆಂಚರ್ ಕ್ಯಾಪಿಟಲ್ ಫೈನಾನ್ಸನ್ನ ಒದಗಿಸ್ಕೊಡುತ್ತೆ. ಇದು ಕೂಡ ಆಬ್ಜೆಕ್ಟಿವ್, ಒಂದು ವೆಂಚರ್ ಕ್ಯಾಪಿಟಲ್ ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಡೆವಲಪ್ ಅಪ್ರೋಪ್ರಿಯೇಟ್ ಟೆಕ್ನಾಲಜಿ. ಈಗ ಹೊಸದಾಗಿ ಸಾಫ್ಟ್ವೇರ್ಗಳಾಗಿರ್ಬೋದು, ಹಾಗೆ ಹೊಸದಾಗಿ ಬಂದಿರುವಂಥ ಬಿಸ್ನೆಸ್ಗಳಿಗೆ ಟೆಕ್ನಾಲಜಿನ ಡೆವಲಪ್ ಮಾಡೋ ಅಂಥದ್ದು ಈ ಒಂದು ಆಬ್ಜೆಕ್ಟಿವ್ ಆಫ್ ವೆಂಚರ್ ಕ್ಯಾಪಿಟಲ್ ಆಗಿರುತ್ತೆ. ಮತ್ತು ಮೀಟಿಂಗ್ ದ ಕಾಸ್ಟ್ ಆಫ್ ಮಾರ್ಕೆಟ್ ಸರ್ವೆ ಆ್ಯಂಡ್ ಮಾರ್ಕೆಟ್ ಪ್ರಮೋಷನ್. ಅದೇ ರೀತಿ ಮಾರ್ಕೆಟ್ ಸರ್ವೆಗಳನ್ನ ಕೂಡ, ಮಾರ್ಕೆಟ್ ಪ್ರಮೋಷನ್ಸ್ನ ಕೂಡ ಮಾಡೋಂಥದ್ದು ಈ ವೆಂಚರ್ ಕ್ಯಾಪಿಟಲ್. ಯಾಕಂದರೆ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ರಿಸರ್ಚ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಎಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಥವಾ ಯಾವ ರೀತಿ ಇದೆ, ಸ್ಟಾರ್ಟ್ ಮಾಡಿದರೆ ಯಾವ ರೀತಿ ಇವ್ರಿಗೆ ಸ್ಟಾರ್ಟಪ್ ಮಾಡಿದರೆ ಬೆನಿಫಿಟ್ ಆಗುತ್ತೆ ಅಂಥದನ್ನೆಲ್ಲ ಕೂಡ ನೋಡೋದು ಈ ಒಂದು ವೆಂಚರ್ ಕ್ಯಾಪಿಟಲ್ನ ಉದ್ದೇಶ ಆಗಿರುತ್ತೆ. ಅದೇ ರೀತಿ
ಕಾನ್ಸಂಟ್ರೇಷನ್ ಟುವರ್ಡ್ಸ್ ಹೈ ರಿಸ್ಕಿ ಪ್ರಾಜೆಕ್ಟ್ಸ್. ಯೂಶ್ವಲಿ ಈ ಒಂದು ವೆಂಚರ್ ಕ್ಯಾಪಿಟಲ್ ಫಂಡ್ ಮಾಡೋ ಅಂಥ ಕಂಪನೀಸ್ ಎಲ್ಲ ತುಂಬ ರಿಸ್ಕಿಯಾಗಿ ಹೈ ರಿಸ್ಕಿ ಇರೋವಂಥದ್ದು, ಬಹಳ ರಿಸ್ಕ್ ಇರೋವಂಥ ಪ್ರಾಜೆಕ್ಟ್ಗಳನ್ನೇ ಇದು ಟೇಕಪ್ ಮಾಡುತ್ತೆ. ಹಾಗೆ ಇನೋವೇಷನ್ ಆರ್ ನ್ಯೂ ಅಪ್ಗ್ರೇಡೇಷನ್ ಟೆಕ್ನಾಲಜಿನ ಇನೋವೇಟ್ ಮಾಡೋದು, ಹಾಗೆ ಹೊಸದಾಗಿ ಅಪ್ಗ್ರೇಡ್ ಮಾಡೋ ಅಂಥದ್ದು, ಇದೆಲ್ಲ ಕೂಡ ವೆಂಚರ್ ಕ್ಯಾಪಿಟಲ್ದು ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಸ್ಕೋಪ್ ಆಫ್ ವೆಂಚರ್ ಕ್ಯಾಪಿಟಲ್. ಈ ವೆಂಚರ್ ಕ್ಯಾಪಿಟಲ್ ಹೇಗೆ, ಸ್ಕೋಪ್ ಎಲ್ಲಿದೆ ಹೊಸದಾಗಿ ಅಂತಂದರೆ, ಫಸ್ಟ್ ಒನ್, ಡೆವಲಪ್ಮೆಂಟ್ ಆಫ್ ಎನ್ ಐಡಿಯಾ. ಇಲ್ಲಿ ಸೀಡ್ ಕ್ಯಾಪಿಟಲ್ ಅಥವಾ ಸೀಡ್ ಫೈನಾನ್ಸ್ ಅಂತ ಹೇಳ್ತೀವಿ. ಇನ್ ದ ಇನಿಷಿಯಲ್ ಸ್ಟೇಜ್ ವೆಂಚರ್ ಕ್ಯಾಪಿಟಲಿಸ್ಟ್ ಪ್ರೊವೈಡ್ ಸೀಡ್ ಕ್ಯಾಪಿಟಲ್ ಫಾರ್ ಟ್ರಾನ್ಸ್ಲೇಟಿಂಗ್ ಎನ್ ಐಡಿಯಾ ಇಂಟು ಬಿಸ್ನೆಸ್ ಪೊಸಿಷನ್. ಸ್ಟಾರ್ಟಿಂಗಲ್ಲಿ ಐಡಿಯಾ ಜನ್ರೇಟ್ ಆದಾಗ ಈ ಒಂದು ಐಡಿಯಾನ ಅವರು ಪ್ರಾಪರಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ವೆಂಚರ್ ಕ್ಯಾಪಿಟಲ್ಗೆ ಫೈನಾನ್ಸ್ ಮಾಡ್ತಾರೆ. ಸೊ ಇನಿಷಿಯಲ್ ಸ್ಟೇಜ್ ಇಲ್ಲಿ ಸೀಡ್ ಕ್ಯಾಪಿಟಲ್ ಅಂತ ಪ್ರೊವೈಡ್ ಮಾಡ್ತಾರೆ, ಆ ಐಡಿಯಾನ ಬಿಸ್ನೆಸ್ ಪೊಸಿಷನ್ಗೆ ತೊಗೊಂಡು ಬರೋದಕ್ಕೆ. ಹಾಗೆ ಇಂಪ್ಲಿಮೆಂಟೇಷನ್ ಸ್ಟೇಜ್ ಸ್ಟಾರ್ಟಪ್ ಫೈನಾನ್ಸ್ ಅಂತ ಕೂಡ ಕರಿತೀವಿ. ಇದರಲ್ಲೇನು, ವೆನ್ ದ ಫರ್ಮ್ ಈಸ್ ಸೆಟಪ್ ಟು ಮ್ಯಾನುಫ್ಯಾಕ್ಚರ್ ಎ ಪ್ರಾಡಕ್ಟ್ ಆರ್ ಪ್ರೊವೈಡ್ ಅ ಸರ್ವಿಸ್, ಸ್ಟಾರ್ಟಪ್ ಫೈನಾನ್ಸ್ ಈಸ್ ಪ್ರೊವೈಡೆಡ್ ಬೈ ದ ವೆಂಚರ್ ಕ್ಯಾಪಿಟಲಿಸ್ಟ್. ಇನ್ನು ಒಂದು ಸ್ಕೋಪ್ ಆಫ್ ವೆಂಚರ್ ಕ್ಯಾಪಿಟಲ್ ಏನಂದರೆ, ಹೊಸದಾಗಿ ಯಾವುದಾದ್ರೂ ಒಂದು ಕಂಪನಿ ಹೊಸ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದಾಗಲೂ, ಅದೇ ರೀತಿ ಯಾವುದಾದ್ರೂ ಹೊಸ ಥರದ ಒಂದು ಸರ್ವಿಸ್ ಪ್ರೊವೈಡ್ ಮಾಡಿದಾಗಲೂ ಈ ಒಂದು ಸ್ಟಾರ್ಟಪ್ ಫೈನಾನ್ಸ್ನ ವೆಂಚರ್ ಕ್ಯಾಪಿಟಲಿಸ್ಟ್ ಪ್ರೊವೈಡ್ ಮಾಡ್ತಾರೆ. ಸೊ ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಂತ ಕರಿತೀವಿ ಇದಕ್ಕೆ, ಸ್ಟಾರ್ಟಪ್ ಫೈನಾನ್ಸ್. ವೆನ್ ದ ಫರ್ಮ್ ಈಸ್ ಸೆಟಪ್ ಟು ಮ್ಯಾನುಫ್ಯಾಕ್ಚರ್ ಅ ಪ್ರಾಡಕ್ಟ್ ಆರ್ ಹೊಸದಾಗಿ ಅಥವಾ ಇದೇನಾದರೂ ಒಂದು ಸರ್ವಿಸ್ ಪ್ರೊವೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ಸ್ಟಾರ್ಟಪ್ ಫೈನಾನ್ಸ್ನ ವೆಂಚರ್ ಕ್ಯಾಪಿಟಲಿಸ್ಟ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಒನ್, ಫ್ಲೆಡ್ಜಿಂಗ್ ಸ್ಟೇಜ್ ಅಂದರೆ ಏನು, ಇಲ್ಲಿ ಅಡಿಷನಲ್ ಫೈನಾನ್ಸ್ ಕೊಡ್ತಾರೆ. ಸ್ವಲ್ಪ ಥರ್ಡ್ ಸ್ಟೇಜ್ ಅಂತ ಕೂಡ ಕರೀತಾರೆ ಇಲ್ಲಿ. ಇನ್ ದ ಥರ್ಡ್ ಸ್ಟೇಜ್ ದ ಫರ್ಮ್ ಹ್ಯಾಸ್ ಮೇಡ್ ಸಮ್ headway and entered the stage of manufacturing a product but faces cheating problems. ಅಂದರೆ ಇಲ್ಲಿ ಇದು ಥರ್ಡ್ ಸ್ಟೇಜ್ ಆಗಿರುತ್ತೆ. ಇದು ಮುಂದೆ ಹೋಗೋದಕ್ಕೆ ಆಲ್ರೆಡಿ ಇಟ್ ವಿಲ್ ಹೆಡ್ ಟುವರ್ಡ್ಸ್ ದ ನ್ಯೂ ಮ್ಯಾನುಫ್ಯಾಕ್ಚರಿಂಗ್, ಬಟ್ ಅಗೇನ್ ಫೇಸಿಂಗ್ ಅ ಚೀಟಿಂಗ್ ಪ್ರಾಬ್ಲಮ್. ಅಂದರೆ ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ ಇಲ್ಲ ಅಂಥದ್ದು ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕೂಡ ಇರುತ್ತೆ ಅಡಿಷನಲ್ ಫೈನಾನ್ಸ್ ಪ್ರೊವೈಡ್ ಮಾಡಿದಾಗ. ಎಸ್ಟಾಬ್ಲಿಷ್ಮೆಂಟ್ ಸ್ಟೇಜ್, ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಫೈನಾನ್ಸ್ ಅಂತ ಹೇಳ್ತೀವಿ. ಆಲ್ ದಿಸ್ ಸ್ಟೇಜ್ ದ ಫರ್ಮ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ದ ಮಾರ್ಕೆಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಟು, ಈ ಒಂದು ಸ್ಟೇಜಲ್ಲಿ ಆಲ್ರೆಡಿ ಫರ್ಮ್ ಮಾರ್ಕೆಟಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಈಗ ಇದು ಫಾಸ್ಟಾಗಿ ಎಕ್ಸ್ಪ್ಯಾಂಡ್ ಆಗುವಂಥ ಸ್ಟೇಜ್, ಫಾಸ್ಟಾಗಿ ಮೂವ್ ಆಗಬೇಕು, ಫಾಸ್ಟಾಗಿ ರ್ಯಾಪಿಡ್ ಸ್ಪೇಸಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಕ್ಕಂಥದ್ದು. ಇಟ್ ನೀಡ್ಸ್ ಆಗಬೇಕು ಅಂದರೆ ಅಗೇನ್ ಅದಕ್ಕೆ ಫೈನಾನ್ಸ್ ಬೇಕಾಗುತ್ತೆ. ಇಟ್ ನೀಡ್ಸ್ ಫೈನಾನ್ಸಿಂಗ್ ಫಾರ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಡೈವರ್ಸಿಫಿಕೇಷನ್ ಸೊ ದ್ಯಾಟ್ ಇಟ್ ಕ್ಯಾನ್ ರೀಪ್ ಎಕಾನಮೀಸ್ ಆಫ್ ಸ್ಕೇಲ್ ಆ್ಯಂಡ್ ಅಟೈನ್ ಸಸ್ಟೈನಬಿಲಿಟಿ. ಈ ಸ್ಟೇಜಲ್ಲಿ ಆಲ್ರೆಡಿ ಇದು ತುಂಬ ಹೆವಿ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿಕೊಂಡು ಫಾಸ್ಟಾಗಿ ಅಡ್ವಾನ್ಸಾಗಿ ಡೆವಲಪ್ ಆಗಿ ಇಲ್ಲಿ ಪ್ರಾಫಿಟ್ ಮೇಕಿಂಗ್ ಸ್ಟೇಜಲ್ಲಿ ಹೋಗಿರುತ್ತೆ. ಸೊ ಇಲ್ಲಿ ಎಕಾನಮೀಸ್ ಆ ಒಂದು ಲಾರ್ಜ್ ಇಂಡಸ್ಟ್ರೀಸ್ ಯಾವ ರೀತಿ ಲಾರ್ಜ್ ಸ್ಕೇಲ್ ಆಫ್ ಎಕನಾಮಿಕ್ಸ್ನ ಎಂಜಾಯ್ ಮಾಡ್ತಾವೋ ಅದೇ ರೀತಿ ಇದು ಕೂಡ ಎಂಜಾಯ್ ಮಾಡಬೇಕಂದ್ರೆ ಇಟ್ ನೀಡ್ ಫೈನಾನ್ಸ್. ಸೊ ಹಾಗಾಗಿ ಈ ಸ್ಕೋಪ್ ಆಫ್ ವೆಂಚರ್ ಕ್ಯಾಪಿಟಲಲ್ಲಿ ಈ ಒಂದು ಎಸ್ಟಾಬ್ಲಿಷ್ಮೆಂಟ್ ಸ್ಟೇಜಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಫೈನಾನ್ಸ್ ಅಂತ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್, ದೇರ್ ಆರ್ ಸಮ್ ಇಂಪಾರ್ಟೆಂಟ್ ಆಫ್ ದಿಸ್ ವೆಂಚರ್ ಕ್ಯಾಪಿಟಲ್. ಯಾವ ರೀತಿ ಅಂದರೆ ಅಡ್ವಾಂಟೇಜಸ್ ಟು ಪಬ್ಲಿಕ್. ಸೊ ವೆಂಚರ್ ಕ್ಯಾಪಿಟಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವ ರೀತಿ ಪಬ್ಲಿಕ್ಗೆ ಇದು ಅಡ್ವಾಂಟೇಜ್ ಆಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಅಂದರೆ, ದ ಇನ್ವೆಸ್ಟಿಂಗ್ ಪಬ್ಲಿಕ್ ವಿಲ್ ಬಿ ಏಬಲ್ ಟು ರೆಡ್ಯೂಸ್ ರಿಸ್ಕ್ significantly against unsurplus management if the public invest in venture fund who in turn will invest in equity of new business. ಇಲ್ಲಿ ಅಡ್ವಾಂಟೇಜಸ್ ಏನಪ್ಪ ಈ ವೆಂಚರ್ ಕ್ಯಾಪಿಟಲ್ ಅಂದರೆ, ಪಬ್ಲಿಕ್ ಕ್ಯಾನ್ ಇನ್ವೆಸ್ಟ್, ಇಲ್ಲಿ ರಿಸ್ಕ್ ಕಡಿಮೆ ಆಗುತ್ತೆ.
they can reduce their risk in investing. Illi, if the public event in venture fund is to turn invest in equity of new business, ಇದು ಪ್ರಮೋಟರ್ಸ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ, the entrepreneur for the success of public issue is required to convince tens of underwriters, brokers and thousands of investors, but to obtain venture capital assistance he will be required to sell his idea to justify the officials of the venture fund. ಜನರಲ್ ಆಗಿ ಇದು ಎಂಟರ್ಪ್ರಿನರ್ಗೆ ಯಾಕೆ ಅಡ್ವಾಂಟೇಜ್ ಅಂದರೆ, ಇವರೇನಾದರೂ ಸಪೋಸ್ ಪಬ್ಲಿಕ್ ಇಶ್ಯೂಗೆ ಹೋದರೆ, ಅಂದರೆ ಟು ಗ್ಯಾದರ್ ಮನಿ ಥ್ರೂ ಪಬ್ಲಿಕ್ ಇಶ್ಯೂ ಮಾಡೋದಾದರೆ ಇವರು ತುಂಬ ಲೈಕ್ ಥೌಸಂಡ್ಸ್ ಆಫ್ ಅಂಡರ್ ರೈಟರ್ಸ್ನ ಕನ್ವಿನ್ಸ್ ಮಾಡಬೇಕಾಗುತ್ತೆ, ಬ್ರೋಕರ್ಸ್ನ, ಹಾಗೆ ಥೌಸಂಡ್ಸ್ ಆಫ್ ಇನ್ವೆಸ್ಟರ್ಸ್ನ ದೇ ಹ್ಯಾವ್ ಟು ಕನ್ವಿನ್ಸ್ ಇನ್ ಆರ್ಡರ್ ಟು ಗೆಟ್ ದ ಫಂಡ್. ಆದರೆ ಇಲ್ಲಿ ವೆಂಚರ್ ಕ್ಯಾಪಿಟಲ್ ಅಸಿಸ್ಟೆನ್ಸಿಂದ ಅವ್ರು ಜಸ್ಟ್ ವೆಂಚರ್ ಫಂಡ್ ಪ್ರೊವೈಡ್ ಮಾಡೋರಿಗೆ ಅವ್ರ ಐಡಿಯಾ ಕೊಟ್ಟು ಕನ್ವಿನ್ಸ್ ಮಾಡಿದರೆ ದೇ ವಿಲ್ ಗೆಟ್ ದ ಫೈನಾನ್ಸ್ ಸೊ ದಟ್ ದೇ ಕ್ಯಾನ್ ಗೋ ಫಾರ್ವರ್ಡ್. ಹಾಗೆ ಜನರಲ್ ಆಗಿ ಇಂಪಾರ್ಟೆನ್ಸ್ ಅಂದರೆ, ಅ ಡೆವಲಪ್ಡ್ ವೆಂಚರ್ ಕ್ಯಾಪಿಟಲ್ ಇನ್ಸ್ಟಿಟ್ಯೂಷನಲ್ ಸೆಟಪ್ ರೆಡ್ಯೂಸಸ್ ದ ಟೈಮ್ ಲ್ಯಾಗ್ ಬಿಟ್ವೀನ್ a technological innovation and its commercial exploitation. ಈಗ ಡೆವಲಪ್ಡ್ ವೆಂಚರ್ ಕ್ಯಾಪಿಟಲ್ ಇನ್ಸ್ಟಿಟ್ಯೂಷನ್ಸ್ ಬಂದು ಇಟ್ ವಿಲ್ ಸೆಟಪ್ ರೆಡ್ಯೂಸಸ್ ದ ಟೈಮ್ ಗ್ಯಾಪ್. ಈ ಹೊಸ ಟೆಕ್ನಾಲಜಿಗೂ ಹಾಗೆ ಒಂದು ಕಮರ್ಷಿಯಲ್ ಎಕ್ಸ್ಪ್ಲೋಟೇಷನ್ ಆಗೋದ್ರ ಮಧ್ಯ ಏನು ಗ್ಯಾಪ್ ಇದೆ, ದಟ್ ಗ್ಯಾಪ್ ವಿಲ್ ಬಿ ರೆಡ್ಯೂಸ್ಡ್ ಬೈ ದಿಸ್ ವೆಂಚರ್ ಕ್ಯಾಪಿಟಲ್. ಇನ್ನು ದೇರ್ ಆರ್ ಸಮ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದಿಸ್ ವೆಂಚರ್ ಕ್ಯಾಪಿಟಲ್. This enables the company to produce qualified goods and services with competitive price and eventually helps in fast and stable growth. ಈ ವೆಂಚರ್ ಕ್ಯಾಪಿಟಲು ಕಂಪನಿಗೆ ಒಳ್ಳೆಯ ರೀತಿಯಾದಂಥ ಗೂಡ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಸರ್ವಿಸ್ನ ಪ್ರೊವೈಡ್ ಮಾಡೋದಕ್ಕೆ it will assist and that too at a competitive price and eventually helps in fast and stable growth. Apart from financing, venture capital funds play an important role in providing consultancy to companies. Even though venture capital ಫೈನಾನ್ಸ್ ಕೊಡೋದ್ರ ಜೊತೆಗೆ ಹಾಗೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೂಡ ಹೊಸ ಕಂಪನಿಗೆ ಪ್ರೊವೈಡ್ ಮಾಡುತ್ತೆ. Next one, with the improving institutional image, the company has the chance to reflect that success on its financial figure. ಈಗ ಇವ್ರದ್ದು ಇನ್ಸ್ಟಿಟ್ಯೂಷನಲ್ ಇಮೇಜ್ ಗ್ರೋತ್ ಆದಾಗ ನ್ಯಾಚುರಲಿ ದೇ ಕ್ಯಾನ್ ಕನ್ವಿನ್ಸ್ ಅದರ್ಸ್ ಆ್ಯಂಡ್ ದೇ ಕ್ಯಾನ್ ಟೇಕ್ ಮೋರ್ ಆ್ಯಂಡ್ ಮೋರ್ ಕ್ಯಾಪಿಟಲ್, ವೆಂಚರ್ ಕ್ಯಾಪಿಟಲ್, in order to continue their business. Next one, due to their vast experience, connections and business relations, ಈ ಒಂದು ವೆಂಚರ್ ಕ್ಯಾಪಿಟಲಲ್ಲಿ ಇನ್ವೆಸ್ಟ್ ಮಾಡೋಂಥವ್ರದ್ದು ರಿಲೇಷನ್ಸು, ಕನೆಕ್ಷನ್ಸು ತುಂಬ ವಾಸ್ಟಾಗಿ ಇರೋದ್ರಿಂದ ಅವರೆಲ್ಲ ಕೂಡ ಸಪೋರ್ಟ್ ದ ರಿಸೊಲ್ಯೂಷನ್ ಆಫ್ ವೇರಿಯಸ್ ಪ್ರಾಬ್ಲಮ್ಸ್ ಇನ್ ಎನ್ ಈಸಿಯಸ್ಟ್ ಮ್ಯಾನರ್ ವಿಚ್ ನಾರ್ಮಲಿ ಕುಡ್ ನಾಟ್ ಹ್ಯಾವ್ ಬೀನ್ ಓವರ್ಕಮ್ ಆನ್ ದೇರ್ ಓನ್. ಸ್ವಂತವಾಗಿ ಸಾಲ್ವ್ ಆಗದಂತೆ ಕೆಲವು ಸಮಸ್ಯೆಗಳನ್ನ ಕೂಡ ಈ ಒಂದು ವೆಂಚರ್ ಕ್ಯಾಪಿಟಲ್ ಪ್ರೊವೈಡ್ ಮಾಡೋದ್ರ ಮೂಲಕ ಬಗೆಹರಿದು ಹೋಗ್ತವೆ. ಯಾಕಂದರೆ ಈವನ್ ದ ಪೀಪಲ್ ಹೂ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಆಲ್ಸೋ ವಿಲ್ ಬಿ ಇಂಟ್ರೆಸ್ಟೆಡ್. ಇನ್ನು ಹೇಳೋದಾದರೆ ದಿಸ್ ಪ್ರೊವೈಡ್ಸ್ ಅ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಟು ಅವರ್ ಕಂಪನೀಸ್. ಈ ಒಂದು ವೆಂಚರ್ ಕ್ಯಾಪಿಟಲ್ ಫಾಸ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರೊವೈಡ್ಸ್ ಎನ್ ಆಪರ್ಚುನಿಟಿ ಟು ದ ಕಂಪನೀಸ್ ಸೆಕೆಂಡ್ ಆ್ಯಂಡ್ ಥರ್ಡ್ ಜನರೇಷನ್ಸ್ ಟು ರೀಚ್ ಅ ಹೆಲ್ದಿ ಸ್ಟ್ರಕ್ಚರ್. ಈ ವೆಂಚರ್ ಕ್ಯಾಪಿಟಲ್ ಹೆಲ್ದಿಯಾಗಿ ಗ್ರೋ ಆಗೋದಕ್ಕೆ ಕೂಡ ಕಂಪನೀಸ್ಗೆ ಸಹಾಯ ಮಾಡ್ತವೆ. ಸೊ ವಿಲ್ ಜಸ್ಟ್ ರಿವೈಸ್ ದ ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ objectives of this venture capital. One is develop appropriate technology and meeting the cost of market survey and market promotion. ಹಾಗೆ ವೆಂಚರ್ ಕ್ಯಾಪಿಟಲ್ ಅಡ್ವಾಂಟೇಜ್ ಇನ್ನೊಂದು ಆಬ್ಜೆಕ್ಟಿವ್ಸ್ ಏನಪ್ಪ ಅಂದರೆ ಕನೆಕ್ಷನ್ ಟುವರ್ಡ್ಸ್ ಹೈ ರಿಸ್ಕಿ ಪ್ರಾಜೆಕ್ಟ್ಸ್, ಹಾಗೆ ಇನೋವೇಷನ್ ಆಫ್ ನ್ಯೂ ಆರ್ ಅಪ್ಗ್ರೇಡೆಡ್ ಟೆಕ್ನಾಲಜಿ. ನೆಕ್ಸ್ಟ್ ಈ ಒಂದು ವೆಂಚರ್ ಕ್ಯಾಪಿಟಲ್ ಸ್ಕೋಪ್ ಬಂದು ಐಡಿಯಾ ಜನ್ರೇಷನ್, ಅಂದರೆ ಹೊಸದಾಗಿ ಏನಾದರೂ ಒಂದು ಐಡಿಯಾ ಜನ್ರೇಟ್ ಮಾಡಿದಾಗ ಸೀಡ್ ಫೈನಾನ್ಸ್, ಆ ಒಂದು ಐಡಿಯಾನ ಬಿಸ್ನೆಸ್ ಫಾರ್ಮಲ್ಲಿ ತೊಗೊಂಡು ಬರೋದಕ್ಕೆ ಸೀಡ್ ಫೈನಾನ್ಸ್ನ ಪ್ರೊವೈಡ್ ಮಾಡೋಂಥದ್ದು.
ಹಾಗೆ ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ ಇಟ್ಸ್ ಸ್ಟಾರ್ಟಪ್ ಫೈನಾನ್ಸ್ ವೆನ್ ದ ಫರ್ಮ್ ಈಸ್ ಸೆಟಪ್ ಟು ಮ್ಯಾನುಫ್ಯಾಕ್ಚರ್ ಅ ಪ್ರಾಡಕ್ಟ್ ಆರ್ ಪ್ರೊವೈಡ್ ಅ ಸರ್ವಿಸ್. ಸ್ಟಾರ್ಟಪ್ ಫೈನಾನ್ಸ್ ಈಸ್ ಪ್ರೊವೈಡೆಡ್ ಬೈ ದ ವೆಂಚರ್ ಕ್ಯಾಪಿಟಲಿಸ್ಟ್ ಪ್ರೊವೈಡ್ ಮಾಡ್ತಾರೆ. ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಹಾಗೆ ಹೊಸದಾಗಿ ಸರ್ವಿಸ್ ಪ್ರೊವೈಡ್ ಮಾಡೋರಿಗೆ ಸ್ಟಾರ್ಟಪ್ ಫೈನಾನ್ಸ್ ಪ್ರೊವೈಡ್ ಮಾಡೋಂಥದ್ದು. ಹಾಗೆ ಪ್ಲೆಡ್ಜಿಂಗ್ ಸ್ಟೇಜ್ ಅಡಿಷನಲ್ ಫೈನಾನ್ಸ್ ಪ್ರೊವೈಡ್ ಮಾಡೋದು. ಇಲ್ಲಿ ಇಟ್ ವಿಲ್ ಬಿ ಹೆಡ್ಡಿಂಗ್ ಟುವರ್ಡ್ಸ್ ದ ನೆಕ್ಸ್ಟ್ ಸ್ಟೇಜ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಎಸ್ಟಾಬ್ಲಿಷ್ಮೆಂಟ್ ಸ್ಟೇಜ್ ಅಂತಂದರೆ ಇಲ್ಲಿ ಆಲ್ರೆಡಿ ಬಿಸ್ನೆಸ್ ಎಸ್ಟಾಬ್ಲಿಷ್ ಆಗಿ ಹಾಗೆ ಎಕ್ಸ್ಪ್ಯಾಂಡ್ ಕೂಡ ಫಾಸ್ಟಾಗಿ ಆಗ್ತಾ ಹೋಗುತ್ತೆ. ಅಂಥ ಟೈಮಲ್ಲಿ ಇದಕ್ಕೆ ಕ್ಯಾಪಿಟಲ್ ಬೇಕಾಗುತ್ತೆ. ಆ್ಯಂಡ್ ದಟ್ ಕ್ಯಾಪಿಟಲ್ ದೇ ಕ್ಯಾನ್ ಒಬ್ಟೈನ್ ಥ್ರೂ ದಿಸ್ ವೆಂಚರ್ ಕ್ಯಾಪಿಟಲ್. ಇಂಪಾರ್ಟೆನ್ಸ್ ಬಂದಾಗ ಇದು ಅಡ್ವಾಂಟೇಜಸ್ ಟು ಇನ್ವೆಸ್ಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಒನ್, it reduces risk significantly against management. If the public venture fund is, they will get new returns in the equity in the new business. ಪ್ರಮೋಟರ್ಸ್ಗೆ ಯಾವ ರೀತಿ ಆಗುತ್ತೆ ಅಂತಂದರೆ, ಇವರು ಜನರಲಿ ಫಂಡ್ ಕೇಳಬೇಕಾದ್ರೆ ದೇ ವಿಲ್ ಹ್ಯಾವ್ ಟು ಇನ್ವೆಸ್ಟ್ ಇನ್ ಎಲ್ಲರನ್ನೂ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಅವರು ಐಡಿಯಾಸ್ನ ಜನ್ರೇಟ್ ಆಗಿರೋದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಆವಾಗ ಇವ್ರಿಗೆ ಕ್ಯಾಪಿಟಲ್ ಅಸಿಸ್ಟೆನ್ಸ್ ಸಿಗುತ್ತೆ. ಜನರಲಾಗಿ ಆ ಡೆವಲಪ್ಡ್ ವೆಂಚರ್ ಕ್ಯಾಪಿಟಲ್ ಇನ್ಸ್ಟಿಟ್ಯೂಷನಲ್ ಸೆಟಪ್ ಬಂದು ರೆಡ್ಯೂಸಸ್ ದ ಟೈಮ್ ಲ್ಯಾಗ್ ಬಿಟ್ವೀನ್ ಟೆಕ್ನಾಲಜಿಕಲ್ ಇನೋವೇಷನ್ ಆ್ಯಂಡ್ ಇಟ್ಸ್ ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಆಬ್ಜೆಕ್ಟಿವ್ಸ್ ಆಫ್ ದ ವೆಂಚರ್ ಕ್ಯಾಪಿಟಲ್. ಮತ್ತೆ ಒಂದು ಸೆಷನ್ನಲ್ಲಿ ನಾವು ಇನ್ನೊಂದು ಟಾಪಿಕ್ ನೋಡೋಣ. So until then, I request all of you to go through each and every slide and make a note of this venture capital and try to learn more and more about this concept. Thank you for your cooperation, and we will meet in the next video.